ಇನ್ನು ಬಿಜೆಪಿ ಶಾಸಕ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ವಿಚಾರ ನೋಟಿಸ್ಗೆ ಉತ್ತರ ನೀಡಲು ಇನ್ನು 10 ದಿನ ಬಾಕಿ ಇದೆ. ಬಿಜೆಪಿ ಶಾಸಕ ಯತ್ನಾಳ್ಗೆ ಶೋಕಾಸ್ ನೋಟಿಸ್. ಬೆಂಗಳೂರಿನಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಒಂದು ನೋಟಿಸ್ಗೆ ಸಂಬಂಧಪಟ್ಟ ಹಾಗೆ ಇನ್ನು 10 ದಿನ ಬಾಕಿ ಇದೆ ಇದಕ್ಕೆ ಉತ್ತರ ಕೊಡೋದಕ್ಕೆ. ಇವತ್ತಷ್ಟೇ ಯತ್ನಾಳ್ಗೆ ನೋಟಿಸ್ ನೀಡಿದ್ದಾರೆ. ನೋಡೋಣ ಮುಂದೇನಾಗುತ್ತೆ ನೋಡೋಣ ಅಂತ ಹೇಳಿದ್ದಾರೆ. ಟಿವಿ9ಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾಹಿತಿ ಕೊಟ್ಟಿದ್ದಾರೆ. ಬಿಜೆಪಿ ಶಾಸಕ ಯತ್ನಾಳ್ಗೆ ಶೋಕಾಸ್ ನೋಟಿಸ್, ಏನೇನು ಗೊಂದಲ ಆಗ್ತಿದೆ, ಅವ್ರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗಳು, ಮಾಡಿರುವಂತಹ ಆರೋಪಗಳು, ಇದೆಲ್ಲಕ್ಕೆ ಸಂಬಂಧಪಟ್ಟಾಗಿ ಈಗ ನೋಟಿಸ್ ಅನ್ನು ನೀಡಲಾಗಿದೆ. ಅವರಿಗೆ 10 ದಿನಗಳ ಕಾಲಾವಕಾಶ ಇದೆ. 10 ದಿನ ಬಾಕಿ ಇದೆ. ಈ 10 ದಿನದಲ್ಲಿ ಅವರು ಉತ್ತರ ಕೊಡಬೇಕಾಗುತ್ತೆ. ಇದು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಟಿವಿ9 ಜೊತೆ ಮಾತನಾಡ್ತಾ ಈ ವಿಚಾರವನ್ನು ತಿಳಿಸಿದ್ರು. ಸೊ ಒಂದು ಶೋಕಾಸ್ ನೋಟಿಸನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಸದ್ಯಕ್ಕೆ ಯತ್ನಾಳ್ ಅವರ ಈ ಹೇಳಿಕೆಗಳಿದೆಯಲ್ಲ, ಅದು ಒಂದು ಪಕ್ಷದಲ್ಲಿ ಗೊಂದಲ ಹಾಗೆ ಮುಜುಗರ ಎರಡನ್ನೂ ಕೂಡ ಉಂಟು ಮಾಡ್ತಾ ಇದೆ. ಹಾಗಾಗಿ ಆದಷ್ಟು ಬೇಗ ನೀವು ಮಾಡ್ತಿರುವಂಥ ಆರೋಪಗಳು ಯಾಕೆ ಈ ರೀತಿಯಾದ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದೀವಿ. ನೀವು ನೋಡ್ಬೋದು ಟು ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಸೊ ಅವರಿಗೆ ಬಿಜೆಪಿಯ ಕಡೆಯಿಂದ ಈಗ ನೋಟಿಸ್ ಹೋಗಿದೆ, ಶೋಕಾಸ್ ನೋಟಿಸ್. ಅದರಲ್ಲಿ ಅವರೀಗ ಉತ್ತರ ಕೊಡಬೇಕಾಗುತ್ತೆ. ಏನೇನಾಗ್ತಿದೆ, ಒಬ್ಬ ಜವಾಬ್ದಾರಿತವಾದಂಥ ಶಾಸಕರಾಗಿ, ಹಿಂದೆ ಕೇಂದ್ರದ ಮಂತ್ರಿಯಾಗಿ ಸೇವೆ ಸಲ್ಲಿಸಿದವರು ಯತ್ನಾಳ್. ಇನ್ನು ರಾಜ್ಯ ಬಿಜೆಪಿಯಲ್ಲಿ ಸಾಲು ಸಾಲು ಗೊಂದಲಗಳ ಹಿನ್ನೆಲೆ ವಿಜೇಂದ್ರ ಬೆಂಬಲಕ್ಕೆ ಮುಂದಾದಂಥ ಬಿಜೆಪಿಯ ಜಿಲ್ಲಾಧ್ಯಕ್ಷರುಗಳು. ರಾಜ್ಯ ಬಿಜೆಪಿಯಲ್ಲಿ ಸಾಲು ಸಾಲು ಗೊಂದಲ, ಆರೋಪ ಪ್ರತ್ಯಾರೋಪ ಎಲ್ಲವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸೊ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಇಂದು ಜಿಲ್ಲಾಧ್ಯಕ್ಷರ ಸಭೆ, ಸಂಜೆ 4:30ಕ್ಕೆ ನಡೆಯುವಂತಹ ಸಭೆ. ಯಾರ್ಯಾರು ನಾಯಕತ್ವದ ವಿರುದ್ಧ ಮಾತನಾಡ್ತಾರೆ ಅವರ ಮೇಲೆ ಕ್ರಮ ಆಗಬೇಕು, ಕ್ರಮಕ್ಕೆ ಒತ್ತಾಯಿಸಿ ವರಿಷ್ಠರಿಗೆ ಪತ್ರ ಬರೆಯುವಂತ ನಿರ್ಧಾರ ಮಾಡಿದ್ದಾರೆ ಬಿಜೆಪಿಯ ಜಿಲ್ಲಾಧ್ಯಕ್ಷರುಗಳು. ಸೊ ಹೈಕಮಾಂಡ್ ಭೇಟಿ ನಿರ್ಧಾರ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಜೊತೆಗೆ ಯಾರ್ಯಾರು ಪಕ್ಷಕ್ಕೆ ಮುಜುಗರ ಉಂಟು ಮಾಡ್ತಿದ್ದಾರೆ, ನಾಯಕರ ಮೇಲೆ ಮಾತನಾಡ್ತಾರೆ, ಸೊ ಅವರ ವಿರುದ್ಧ ಶಿಸ್ತಿನ ಕ್ರಮ ಆಗಬೇಕು. ಅದಕ್ಕೆ ಒತ್ತಾಯಿಸಿ ಈಗ ವರಿಷ್ಠರಿಗೆ ಅವರಿಗೆ ಗಮನ ಸೆಳೆಯಬೇಕು, ನಾವು ಪತ್ರ ಬರೆಯುವ ಮೂಲಕ ನಿರ್ಧಾರ ಮಾಡಬೇಕು ಅಂತ ಈಗ ಒಂದಷ್ಟು ಜಿಲ್ಲಾಧ್ಯಕ್ಷರು ತಯಾರಾಗಿದ್ದಾರೆ. ಸೊ ರಾಜ್ಯಾಧ್ಯಕ್ಷರಿಗೆ ಜಿಲ್ಲಾಧ್ಯಕ್ಷರ ಬೆಂಬಲ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಇಂದು 4:30ಕ್ಕೆ ಸಭೆ ಸೇರಲಿದ್ದಾರೆ. ಬಿಜೆಪಿಯಲ್ಲಿ ಈಗ ಸ್ಪಷ್ಟವಾಗಿ 2 ಬಣ ಕಾಣ್ತಾ ಇದೆ. ನಾವೆಷ್ಟೇ ಒಗ್ಗಟ್ಟಾಗಿದ್ದೀವಿ, ಶಿಸ್ತಿನ ಪಕ್ಷ ಏನು ಹೇಳಿದ್ರು ಕೂಡ ಜನಕ್ಕೆ ಭಾಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಏನಾಗ್ತಿದೆ ಬಿಜೆಪಿಯಲ್ಲಿ ಅಂತ. ಒಂದು ಕಡೆ ಯತ್ನಾಳ್, ಅವ್ರ ಜೊತೆ ಇರುವಂಥ ಒಂದಷ್ಟು ನಾಯಕರು, ಇನ್ನೊಂದು ಕಡೆ ವಿಜೇಂದ್ರ ಬಣ, ಅದಕ್ಕೆ ಸಪೋರ್ಟ್ ಆಗಿ ನಿಂತಿರುವಂಥ ಒಂದಷ್ಟು ಮಾಜಿ ಶಾಸಕರುಗಳ ಟೀಮ್.